ಈಗ ಹೊಳ್ ಬ್ಯಾಕ್ ಹೋಗ್ತೀನಿ ನೋಡ್ರಿ. ಓಕೆ, ಈಗ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡಿನಿ. ಆಗಲೇ ಫೈರ್ ಫಾಕ್ಸ್ ಬ್ರೌಸರ್ನ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ಈಗ ಏನ್ ಮಾಡ್ತೀನಿ ಅಂದ್ರೆ ಮೇಲಿನ್ ಇಲ್ಲಿ ಬಂದತ್ ನೋಡ್ರಿ, ಮೇಲಿನ್ ಅಂತ ಹೊಡೆದ್ರಿ ಅಂದ್ರೆ ಬಂದ್ಬಿಡ್ತದೆ. ಇಲ್ಕಂದ್ರೆ ಮೇಲಿನ್ ನ್ಯೂಟ್ರಿಕೇರ್ ಲಾಗಿನ್ ಅಥವಾ ಮೇಲಿನ್ ನ್ಯೂಟ್ರಿಕೇರ್ ಅಂತ ಹೊಡೆದ್ಬಿಡ್ರಿ. ಹೊಡೆದ್ರೆ ಇಷ್ಟು ಬರ್ತೈತಿ. ನಾ ಆಲ್ರೆಡಿ ಯೂಸ್ ಮಾಡ್ದೆ ಅದೀನಿ, ಅದಕ್ಕೆ ಅದು ಬರ್ತೈತಿ. ಈಗ ಇಷ್ಟು ಹೊಡೆದ ತಕ್ಷಣ ಹಿಂಗೆ ಎಂಟ್ರಿ ಹೊಡೆದ್ರಿ ಅಂತಂದ್ರೆ ಇಲ್ಲಿ ಬರ್ತೈತಿ ನೋಡ್ರಿ, ಲಾಗಿನ್ ಟು ಮೇಲಿನ್ ಅಕೌಂಟ್ ಅಂತೇಳಿ ಓಪನ್ ಆಗತ್ತ. ಇಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಸೇಮ್ ಮೊದಲ ಲಾಗಿನ್ ಐ ಡಿ ಓಪನ್ ಮಾಡ್ಕೋಬೇಕು. ಎಸ್, ಇಷ್ಟು ಬಂದಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅವ್ರ ಹೆಸರು, ಅವ್ರದ್ದು ಏನು ಐ ಡಿ ಇದೆ ಅದನ್ನ ಹಾಕೋಬೇಕು. ಫಾರ್ ಎಕ್ಸಾಂಪಲ್, ಓಕೆ, ಇವ್ರದ್ದೊಂದು ಐ ಡಿ ಇದೆ. ನಾ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಅವ್ರ ಪಾಸ್ವರ್ಡ್ ಹಾಕ್ತೀನಿ. ಎಸ್, ಈಗ ಲಾಗಿನ್ ಅನ್ಬೇಕು. ಅವ್ರ ಪಾಸ್ವರ್ಡ್ ಹಾಕಿದೆ ನನಗೆ. ಅವ್ರದ್ದು ಐ ಡಿ, ಯೂಸರ್ ಐ ಡಿ, ಆನಂತರ ಪಾಸ್ವರ್ಡ್ ಹಾಕಿ ಲಾಗಿನ್ ಅನ್ಬೇಕು. ಎಸ್, ಲಾಗಿನ್ ಅಂದೆ. ಲಾಗಿನ್ ಅಂದೆ. ಈಗ ಲಾಗಿನ್ ಓಪನ್ ಆಯ್ತು, ಅವ್ರ ಐ ಡಿ ಓಪನ್ ಆಯ್ತು. ಎಸ್, ಇದ್ರೊಳಗ ಏನ್ ಮಾಡ್ಬೇಕಂದ್ರ ಈ ಕಡೆ ಎಲ್ಲ ಡ್ಯಾಶ್ ಬೋರ್ಡ್ ಅಂತ ಇರ್ತದ, ಆರ್ಡರ್ ಮ್ಯಾನೇಜರ್ ಅಂತ ಇರ್ತದ. ಇಲ್ಲಿ ಏನ್ ಮಾಡ್ಬೇಕಂದ್ರ ಆರ್ಡರ್ ಮ್ಯಾನೇಜ್ಗೆ ಬರ್ಬೇಕು. ಆರ್ಡರ್ ಮಾಡೋರು ಆರ್ಡರ್ ಮ್ಯಾನೇಜ್ಗೆ ಹೀಗೆ ಹೊಡೆದ್ರಿ ಅಂತಂದ್ರ ಇಲ್ಲಿ ಶಾಪ್ ಅಂತ ಐತಿ. ಆರ್ಡರ್ ಮ್ಯಾನೇಜ್ನಾಗ ಕೆಳಗ ಶಾಪ್ ಅಂತ ಇರ್ತೈತಿ, ಹೌದಾ? ಈ ಶಾಪ್ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಶಾಪ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರ ಈಗ ಓಪನ್ ಆಯ್ತು. ಎಸ್, ಒಂದು ನಿಮಿಷ. ಓಕೆ, ಇದೊಂದು ಬ್ರ್ಯಾಂಡ್ ಪಾರ್ಟ್ನರ್ ಮಂತ್ಲಿ ಆಫರ್ದು ಯಾವತ್ತೂ ಇದು ಏನಾಗಿರ್ತತಿ ಅಂದ್ರೆ ಈ ಇಮೇಜ್ ಬರ್ತಿರ್ತತಿ. ಅದು ನಿಮಗೆ ಆ ತಿಂಗಳ ಈ ಸದ್ಯ ಏನ್ ಆಫರ್ ಐತೆ ಅನ್ನೋದನ್ನ ನಮ್ಗೆ ಅದು ಇಂಡಿಕೇಟ್ ಮಾಡ್ತಿರ್ತತಿ, ತೋರಿಸ್ತಿರ್ತತಿ. ಬ್ರ್ಯಾಂಡ್ ಪಾರ್ಟ್ನರ್ ಮಂತ್ಲಿ ಆಫರ್ 101 ವ್ಯಾಲ್ಯೂಮ್ ಹಾಕಿದ್ರ ಅಂದ್ರ ಒಂದು ಎನರ್ಜಿ ಅಪ್ ಫ್ರೀ. 100 ಮೇಲೆ ನೀವು ಹಾಕಿದ್ರ ಅಂದ್ರೆ ಯಾವತ್ತೂ ತೋರಿಸ್ತಿರ್ತತಿ. ಅದು ಅದನ್ನ ಏನ್ ಮಾಡ್ರಿ ಅಂದ್ರೆ ಕ್ಲೋಸ್ ಮಾಡ್ಕೊಂಡ್ಬಿಡ್ರಿ. ಎಸ್, ಕ್ಲೋಸ್ ಮಾಡಿದೆ. ಎಸ್, ಫೈನ್. ಈಗ ನಮಗೆ ಏನ್ ಬೇಕಲ್ಲ ಅದನ್ನ ಆರ್ಡರ್ ಮಾಡ್ಕೋಬೇಕು. ಆರ್ಡರ್ ಏನ್ ಬೇಕು? ಓಕೆ, ಈಗ ನಮ್ಗೆ ಏನೋ ಬೇಕದ ಇಲ್ಲಿದೆ ನೋಡ್ರಿ. ಇವೆಲ್ಲ ಆರ್ಡರ್ ಬೇಕಾದಂತಹ ಇವು ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮಿಕ್ಸ್ ಅಂತ ಐತಿ ಈಗ. ಎಸ್, ಇವೆಲ್ಲ ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮಿಕ್ಸ್ ಆಗಿರ್ತಾವ. ಇದ್ರೊಳಗೆ ಯಾವ ಬೇಕಲ್ಲ ನೀವು ಅದನ್ನ ಏನ್ ಮಾಡ್ಕೋದ್ರೆ ಆ್ಯಡ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಏನೈತೆ ಅಂತಂದ್ರೆ ಇದು ಚಾಕ್ಲೇಟ್ ಬೇಕಾಗೈತಿ. ಚಾಕ್ಲೇಟ್ ಅಂದ ತಕ್ಷಣ ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಐತಿ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ರಿ ಅಂದ್ರ ಇಲ್ಲಿ ಒಂದು ಬಂತು. ಈಗ ಇದನ್ನ ಎಷ್ಟು ಬೇಕಾದ್ರೂ ಮಾಡ್ಬೋದು. 1, 2, 3, 4, 5 ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು, ಹೌದಾ? ಬ್ಯಾಡ ಆತಂತಂದ್ರ ಇಲ್ಲಿ ಮೈನಸ್ ಮಾಡ್ಕೋಬೇಕು. ಬ್ಯಾಡ ಆತಂದ್ರ ಅರ್ಥ ಆಯ್ತ್ರಿ? ಹಿಂಗ ಯಾವುದೇ ಏನು ಪ್ರಾಡಕ್ಟ್ಗಳನ್ನ ನೀವು ಸಿಲೆಕ್ಟ್ ಮಾಡ್ಕೋಬೇಕು. ಈಗ ಬ್ಯಾಡ ಅಂತಂತ ನಮ್ ಬ್ಯಾಡ್ರಪ್ಪ, ನಾವೇನ್ ಮಾಡ್ಬೇಕಂತಂದ್ರೆ ಇದು ಬ್ಯಾಡ ನಮ್ಗೆ. ಈಗ ಇದ್ರೊಳಗೆ ಇವು ಯಾವ ಬ್ಯಾಡ. ನಾವೇನ್ ಮಾಡ್ಬೇಕಂದ್ರೆ ನಮ್ಗೀಗ ಪ್ರೋಟೀನ್ ಬೇಕಾಯ್ತು ಅಂತ ಕೊಡ್ರಿ. ಪ್ರೀಮಿಯಂ ಪ್ರೋಟೀನ್ ಅಂತ ಐತಿ ನೋಡ್ರಿ. ಪ್ರೀಮಿಯಂ ಪ್ರೋಟೀನ್ ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರಿ ಅಂತಂದ್ರ ಪ್ರೋಟೀನ್ದು ನಿಮ್ಗೆ ಡಿಸ್ಪ್ಲೇ ಆಗತ್ತ. ಎಸ್ ಅದಾವ ಅಂತಂದ್ರೆ 200 ಗ್ರಾಮಿಂದು ಐತಿ, 400 ಗ್ರಾಮಿಂದು ಐತಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ 2 ಪ್ರೋಟೀನ್ ಬೇಕಾಗ್ಯಾವ. 2 ಪ್ರೋಟೀನ್ ಅನ್ನ ನಾ ಏನ್ ಮಾಡ್ತೇನೆ ಅಂತಂದ್ರೆ ಕಾರ್ಟ್ ಮಾಡ್ತೇನೆ. 2 ಪ್ರೋಟೀನ್. ಓಕೆ, ಮುಗೀತು. ಈ ಪ್ರೋಟೀನ್ ಮುಗೀತು. ನಮ್ಗೆ ಮುಂದೆ ಏನ್ ಬೇಕಂದ್ರೆ ಒಂದು ಮಿಲ್ಕ್ ಪೌಡರ್ ಬೇಕಾಗಿತ್ರಪ್ಪ. ಇಲ್ಲಿ ಐತಿ ನೋಡಿ, ಇಲ್ಲಿ ಕೆಳಗೆ ಬಂದ್ರಿ ಅಂದ್ರೆ ಮಿಲ್ಕ್ ಪೌಡರ್ ಅಂತ ಐತಿ. ಇದು ಮಿಲ್ಕ್ ಪೌಡರ್ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಮಿಲ್ಕ್ ಪೌಡರ್ದು ಎಸ್ ಏನು ಆ ಪ್ರಾಡಕ್ಟ್ ಓಪನ್ ಆಗತ್ತ. ಈಗ ಏನ್ ಮಾಡ್ಬೇಕಂದ್ರೆ ಒಂದು ಮಿಲ್ಕ್ ಪೌಡರ್ ಬೇಕಾಯ್ತು, ಇಲ್ಲಿ ಮಾಡ್ಬೇಕು ಆ್ಯಡ್ ಟು ಕಾರ್ಟ್ ಅಂತೇಳಿ. ಎಸ್, ಈಗ ಅದು ಒಂದು ಕಾರ್ಟ್ ಆಯ್ತು. ಜೊತೆಗೆ ಏನ್ ಮಾಡ್ಬೇಕಂದ್ರೆ ನಮ್ಗೆ ಈಗ ಆಗ್ಲೇ ಹೇಳಿದೆ ನಾನು, ಪ್ರೀಮಿಯಂ ಶೇಕ್ನಾಗ ಒಂದು ಶೇಕ್ ಬೇಕಾಯ್ತು ನಮ್ಗೆ. ಅದು ಯಾವ್ದು ಬೇಕಾಯ್ತು ಅಂದ್ರೆ ಬಟರ್ ಸ್ಕಾಚ್ ಬೇಕಾಯ್ತು ನಮ್ಗೆ. ಬಟರ್ ಸ್ಕಾಚ್ ಇಲ್ಲಿ ನೋಡ್ಕೋಬೇಕು. ಇದು ಚಾಕ್ಲೇಟ್, ಇದು ಕೇಸರ್ ಕುಲ್ಫಿ, ಇದು ಮ್ಯಾಂಗೋ, ಇದು ವೆನಿಲ್ಲಾ, ಇದು ಬಟರ್ ಸ್ಕಾಚ್ ಅಂತ ಹೇಳಿ. ಈ ಬಟರ್ ಸ್ಕಾಚ್ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ಬೇಕು. ಆ್ಯಡ್ ಟು ಕ್ಲಿಕ್ ಮಾಡಿದೆ ಅಂದ್ರೆ ಈಗ ಏನಾಯ್ತು ಅಂತಂದ್ರೆ ಎಲ್ಲವೂ ಕಾರ್ಟ್. ಅದು ಇನ್ನು ಏನ್ ಬೇಕಲ್ಲ ಎಲ್ಲ ಕಾರ್ಟ್ ಮಾಡ್ಕೋಬೇಕು. ಮಿಲ್ಕ್ ಪೌಡರ್ ಅಷ್ಟೇ ಹಾಕಿದೆ. ಮತ್ತ ಈಗ ಎನರ್ಜಿ ಅಪ್ ಬೇಕಾತಂದ್ರೆ ಎನರ್ಜಿ ಅಪ್ ಹಾಕೋಬಹುದು. ಕಿಡ್ಸ್ ನ್ಯೂಟ್ರಿಷನ್ ಬೇಕಾದ್ರೆ ಕಿಡ್ಸ್ ನ್ಯೂಟ್ರಿಷನ್, ಸ್ಕಿನ್ ಬೂಸ್ಟರ್ ಬೇಕಾದ್ರೆ ಸ್ಕಿನ್ ಬೂಸ್ಟರ್, ಎಷ್ಟು ಬೇಕಲ್ಲ ನಿಮ್ಗೆ ಅಷ್ಟು ಏನ್ ಬೇಕಂತಗಳನ್ನ ನಾವು ಕಾರ್ಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಕಾರ್ಟ್ ಮಾಡಿದ್ವಿ. ಈಗ ಕಾರ್ಟ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಬಹಳ ಇಂಪಾರ್ಟೆಂಟ್ ಐತಿ. ಇವು ಎಲ್ಲಿ ಅದು ಕಾರ್ಟ್ ಆದದ್ದು ಎಲ್ಲಿದಾವ ಅಂತಂದ್ರೆ ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಐತಿ ನೋಡ್ರಿ, ಇಲ್ಲೊಂದು ಬಕೆಟ್ ಕಾಣ್ತಿರ್ತದ. ಈ ಬಕೆಟ್ ಗ್ರೀನ್ ಐತಿ ನೋಡ್ರಿ. ಎಷ್ಟು ಐಟಮ್ಸ್
ಆಗಿದಾವ. ಇಲ್ಲಿ ಇದ್ರ ಮ್ಯಾಗ ಹೋಗಿ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಕಾರ್ಟ್ ಆಗಿರ್ತತಿ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ರಿ ನನಗೆ. ಎಸ್ ನೋಡ್ರಿ, ನಾನು ಕ್ಲಿಕ್ ಮಾಡಿದೆ. ಎಸ್, ಕಾರ್ಟ್ ಆಯ್ತು. ಕಾರ್ಟ್ ಆದಂತಹ ನಾವು ಏನೇನು ಸಿಲೆಕ್ಟ್ ಮಾಡಿದ್ವಿ ಎಲ್ಲಾ ಪ್ರಾಡಕ್ಟ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾವ ನೋಡ್ರಿ. ನಾ ಏನ್ ಮಾಡಿದ್ದೀನಿ ಅಂತಂದ್ರೆ ಒಂದು ಪ್ರೋಟೀನ್ ಪೌಡರ್ 2 ಕ್ವಾಂಟಿಟಿ 2 ಅದಾವ ನೋಡ್ರಿ. ಆನಂತರ ಒಂದು ಮಿಲ್ಕ್ ಶೇಕ್ ಇದೆ, ಇದು ಮಿಲ್ಕ್ ಪೌಡರ್ ಇದೆ. ಜೊತೆಗೆ ಒಂದು ಬಟರ್ ಸ್ಕಾಚ್, ಒಂದು ಏನು ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮುಖಾನ ನಾ ಇಷ್ಟು ಆರ್ಡರ್ ಮಾಡಕತ್ತೇನಿ. ಇಷ್ಟು ಆರ್ಡರ್ ಮಾಡಕತ್ತೇನೆ ಅಂತಂತಂದ್ರೆ ಈಗ ಆರ್ಡರ್ ಡೀಟೇಲ್ಸ್ ಇವೆಲ್ಲ ಈಗ ನಿಮ್ಮ ಆರ್ಡರ್ನೊಳಗೆ ಎಲ್ಲ ಡಿಸ್ಪ್ಲೇ ಆಗತ್ತ. ಆರ್ಡರ್ ಟೋಟಲ್ ಎಷ್ಟಾಯ್ತು, MRP ಎಷ್ಟಾಯ್ತು ಅಂತಂದ್ರೆ ಇಷ್ಟಿದೆ. ಡಿಸ್ಕೌಂಟ್ ಎಷ್ಟಾಯ್ತು, ಆನಂತರ ರೆಗ್ಯುಲರ್ ಪ್ರಾಡಕ್ಟ್ ಅಮೌಂಟ್ ಎಷ್ಟಾಗುತ್ತೆ, ಅಂದ್ರೆ ಡಿಸ್ಕೌಂಟ್ ರೇಟ್ ಎಷ್ಟಿದೆ, ಇವು ಎಲ್ಲ ಡೀಟೇಲ್ಸ್ ಇಲ್ಲಿ ಇರ್ತದೆ. ಟೋಟಲ್ ಇಲ್ಲಿ GST ಇರ್ತದ. ಜೊತೆಗೆ ಇಲ್ಲಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರ್ತದೆ. 101 ವ್ಯಾಲ್ಯೂಮ್ಗಿಂತ ಕಡಿಮೆ ಇತ್ತಂತಂದ್ರೆ ನಿಮ್ಗೆ 99 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಕಂಪ್ನಿ ಹಾಕ್ತಾನೆ. ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರ್ತದೆ. ಜೊತೆಗೆ ನಿಮ್ ಟೋಟಲ್ ಅಮೌಂಟ್ ಎಷ್ಟಾಗಿರ್ತದೆ. ಈಗ ನೋಡಿ ಎಷ್ಟೈತೆ ಅಂತಂದ್ರೆ 3494 ರೂಪಾಯಿ ಐತಿ. ಆದ್ರೆ ಎಷ್ಟೈತೆ ಅಂದ್ರೆ 5725 ರೂಪಾಯಿ ನಿಮ್ದು ಆರ್ಡರ್ ರೇಟ್ ಇರ್ತದೆ. ಓಕೆ, ಈಗ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಕೆಳಗಡೆ ಬಂದು ಕೊರಿಯರ್ ಅನ್ನ ಸಿಲೆಕ್ಟ್ ಮಾಡ್ಕೋಬೇಕು. ಸೆಲ್ಫ್ ಆಗಿ ನೀವ ಹೋಗಿ ಅಲ್ಲೇ ಹೋಗಿ ನೀವು ಕಲೆಕ್ಟ್ ಮಾಡ್ಕೋತಿದ್ದೀರಂದ್ರ ಎಲ್ಲಿ ಅಂತಂದ್ರ ಆಫೀಸ್ ಎಲ್ಲ ಐತಲ್ಲ ಅಲ್ಲೇ, ಆಗ ಮಾತ್ರ ಸೆಲ್ಫ್ ಪಿಕಪ್ ಅಂತ ಹಾಕ್ಬೇಕು. ಬಹಳಷ್ಟು ಮಂದಿ ಏನ್ ಮಾಡ್ಬಿಡ್ತೀವಿ ಅಂದ್ರ ಇಲ್ಲೇ ಸೆಲ್ಫ್ ಪಿಕಪ್ ಹಾಕಿಬಿಡ್ತೀವಿ. ಹಂಗ ಹಾಕಬಾರ್ದು. ಕೊರಿಯರ್ ಅಂತ ಆಪ್ಷನ್ ಅನ್ನ ನಾವ್ ಏನ್ ಮಾಡ್ಬೇಕು, ಸಿಲೆಕ್ಟ್ ಮಾಡ್ಕೋಬೇಕು. ಈಗ ಕೊರಿಯರ್ ಆಪ್ಷನ್ ಅನ್ನ ಸಿಲೆಕ್ಟ್ ಮಾಡ್ಕೊಂಡಾಗ ಈ ರೀತಿ ಒಂದು ಏನ್ ಬರ್ತೈತೆ ಅಂದ್ರೆ ಡೈಲಾಗ್ ಬಾಕ್ಸ್ ಬರ್ತೈತೆ. ಇದನ್ನ ಕ್ಲೋಸ್ ಮಾಡ್ರಿ. ಅಬೌವ್ 100 ವ್ಯಾಲ್ಯೂಮ್ ಶಿಪ್ಪಿಂಗ್ ಫ್ರೀ ಅಂದ್ರೆ ಒಂದು ಅಲರ್ಟ್ ಹೇಳ್ತೈತಿ ನಿಮ್ಗೆ. ನೀವು 100 ವ್ಯಾಲ್ಯೂಮ್ಕಿನ ಅಬೌವ್ ಮಾಡಿದ್ರೆ ಶಿಪ್ಪಿಂಗ್ ಫ್ರೀ ಐತಿ ಅಂತ ಅನ್ನೋ ಒಂದು ಮೆಸೇಜ್. ಅದು ಅಲ್ಲಿ ಮುಟ್ಟಿದ ತಕ್ಷಣ ನಿಮ್ಗೆ ಅದು ಬರ್ತದೆ. ನೀವು ಮಾಡಿದ್ರು ಗೊತ್ತಾಗತ್ತೆ. ನೀವು ಎಷ್ಟು ಮಾಡ್ರಿ ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಇಲ್ಲಿ ವ್ಯಾಲ್ಯೂಮ್ ಗೊತ್ತಾಗತ್ತೆ ನೋಡ್ರಿ. 49 ವ್ಯಾಲ್ಯೂಮ್ ಐತಿ ನೋಡ್ರಿ. ಟೋಟಲ್ ವ್ಯಾಲ್ಯೂಮ್ ಪಾಯಿಂಟ್ಸ್ ಎಷ್ಟು ಅಂದ್ರೆ 49. ಹೌದಾ, ಅದಕ್ಕೆ ಅದು ತೋರಿಸ್ತದೆ ಕೊರಿಯರ್ 100 ವ್ಯಾಲ್ಯೂಮ್ ಅಬೋ ಇತ್ತಂತಂದ್ರೆ ಶಿಪ್ಪಿಂಗ್ ಚಾರ್ಜ್ ಫ್ರೀ ಐತಿ ಅಂತಕ್ಕಂಥ ಒಂದು ಮೆಸೇಜ್ ನಿಮಗೆ ಬರ್ತದೆ. ಈಗ ಇಷ್ಟ ಆದ ನಂತರ ಕೊರಿಯರ್ ಸೆಲೆಕ್ಟ್ ಮಾಡಿದ ನಂತರ ಏನ್ ಮಾಡ್ಬೇಕಂದ್ರೆ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಹೇಳಿ ನಾವು ಏನ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಒಂದು ಗ್ರೀನ್ ಕಾಣ್ತೈತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಈಗ ಏನಾಗತ್ತೆ ಅಂದ್ರೆ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಹೋಗುತ್ತೆ. ಎಸ್, ಇದು ಮುಗಿಬೇಕು. ಈ ಪ್ರೊಸೀಡ್ ಟು ಚೆಕ್ಔಟ್ಗೆ ಬಂದಾಗ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಅಡ್ರೆಸ್ ಅನ್ನ ಆಡ್ ಮಾಡ್ಬೇಕು. ಈಗ ಆಲ್ರೆಡಿ ಏನಂತಾರ ರೂಪಾ ಜಿ ಪಾಟೀಲ್ ಅಂತ ಐತಿ. ಆನಂತರ ಸುಸ್ಮಿತಾ ದೊಂಡಾನಟ್ಟಿ ಅಂತ ಐತಿ. ಆನಂತರ ರೂಪಾ ಜಿ ಪಾಟೀಲ್ ಅಂತಕ್ಕಂಥ ಇವು ಅಡ್ರೆಸ್ ಅದಾವ. ಇದ್ರೊಳಗೆ ಯಾವ್ದಕ್ ಕಳಿಸ್ಬೇಕೈತಿ ನೀವು ಅದನ್ನ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ನಿಮ್ಗೆ ಬೇಕಾತಂದ್ರ ಬೇರೆದವ್ರಿಗೆ ಇನ್ನೂ ಬೇರೆದವ್ರಿಗೆ ಕಳ್ಸೋದಿತ್ತಂತಂದ್ರ ಇಲ್ಲಿ ಯಾಡ್ ನೀವು ಅಡ್ರೆಸ್ ಅಂತ ಹೊಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ಯಾರಿಗೆ ರೂಪಾ ಜಿ ಪಾಟೀಲ್ ಅವ್ರಿಗೆ ಓಕೆ ಇಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಸುಸ್ಮಿತಾ ದೊಂಡಾನಟ್ಟಿಗೆ ನಾವೇನ್ ಮಾಡಿದ್ವಿ ಅಂದ್ರೆ ಕಳಿಸ್ಬೇಕಂತ ಆಗಿದೆ. ಇಲ್ಲಿ ಹೋಗಿ ಏನ್ ಮಾಡ್ಬೇಕಂತಂದ್ರೆ ಈಗ ಕಂಟಿನ್ಯೂ ಅನ್ಬೇಕು. ಎಸ್, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಇಲ್ಲ ಅಂತಂದ್ರೆ ಹೊಸ ಅಡ್ರೆಸ್ ಯಾವ್ದಾರು ಇತ್ತಂದ್ರೆ ಇಲ್ಲಿ ಆಡ್ ಮಾಡ್ಕೊಂಡು ಸೇವ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಬಂದು ಕುಂದಿರ್ತೈತಿ ಅದು. ನೀವು ಪ್ರತಿ ತಿಂಗಳ ಯಾವ್ದಾರು ಕಳ್ಸೋದಿತ್ತಂದ್ರೆ ಹಂಗೆ ಮಾಡ್ಬೋದು. ಓಕೆ, ಎಸ್, ಈಗ ಏನ್ ಮಾಡ್ಬೇಕಂದ್ರೆ ಕಂಟಿನ್ಯೂ ಅನ್ಬೇಕು. ಎಸ್, ಕಂಟಿನ್ಯೂ ಅಂದಿವಿ. ಎಸ್, ಕಂಟಿನ್ಯೂ ಅಂದ ತಕ್ಷಣ ಏನಾಗತ್ತಂದ್ರ ಈ ರೀತಿಯಾಗಿ ನಮ್ಗೆ ಏನಾಗತ್ತಂದ್ರ ಒಂದು ಇದು ಗೊತ್ತಾಗತ್ತೆ ಎಷ್ಟು ಆಯ್ತು ಅಂತ ಹೇಳಿ. ಓಕೆ, ಎಲ್ಲಿಗೆ ಅದು ಅಡ್ರೆಸ್ ಇಲ್ಲಿ ಡೀಟೇಲ್ಸ್ ಇರ್ತದ, ಸಿಟಿ ಯಾವುದು, ಎಲ್ಲಿರ್ತದ ಅಂತಕ್ಕಂಥದ್ದು ಎಲ್ಲ ಇದೆ. ಈಗ ಏನ್ ಮಾಡ್ಬೇಕಂದ್ರ ಇಲ್ಲಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನ್ ಮಾಡ್ಬೇಕಂದ್ರ ಈಗ ಯೂಸ್ ಫಾರ್ ಸೆಲ್ಫ್ ಆರ್ ಸೆಲ್ಫ್ ಟು ದ ಕಸ್ಟಮರ್ ಅಂತ ಐತಿ. ನೀವು ಕಸ್ಟಮರ್ ಕಳಿಸ್ತಿದ್ರಿ ಅಂದ್ರ ಇಲ್ಲಿ ಸೇಲ್ ಟು ದ ಕಸ್ಟಮರ್ ಅಂತ ಹಾಕೋಬೇಕು. ಇಲ್ಲ ಅಂತಂದ್ರ ಸೆಲ್ಫ್ ಅಂತ ಹಾಕೋಬೇಕು. ನೀವು ಯಾವ್ದೈತಿ ಈಗ ದುಂಡಾನಟ್ಟಿ ಅವ್ರಿಗೆ ಅಂತಂದ್ರ ಕಸ್ಟಮರ್ ಅಂತ ಅದಾರ ಅಂತ ತಿಳ್ಕೋರಿ. ಈ ಕಸ್ಟಮರ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರ ನಿಮ್ದ ಇತ್ತಂತಂದ್ರ ನೀವು ಸೆಲ್ಫ್ ಅನ್ನ ಹಾಕೋಬೇಕು. ಸೆಲ್ಫ್ ಹಾಕೊಂಡು ಈಗ ಏನ್ ಮಾಡ್ಬೇಕಂದ್ರ ಪ್ರೊಸೀಡ್ ಟು ಪೇ ಅನ್ನ ಮಾಡ್ಕೋಬೇಕು. ಈಗ ಈ ಪ್ರೊಸೀಡ್ ಟು ಪೇ ಅಂತಂದ್ರೆ ಏನಾಗತ್ ಗೊತ್ತಾ, ಈ ಪೇ ಅಂತ ನಾನು ಪೇ ಅಂದ ತಕ್ಷಣ ಏನಾಗತ್ತಂತಂದ್ರ ಈಗ ನಿಮ್ ಪೇಮೆಂಟ್ ಗೆಟ್ ವೇ ಓಪನ್ ಆಗತ್ತ. ಪೇಮೆಂಟ್ ಗೆಟ್ ವೇ ಓಪನ್ ಆಗತ್ತ. ಎಸ್, ಪೇಮೆಂಟ್ ಗೆಟ್ ವೇ ಓಪನ್ ಆದ ನಂತರ ಇಲ್ಲಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನಾಗತ್ತಂದ್ರ ಎಷ್ಟೋ ಮಂದಿ ಫೋನ್ ಪೇ ಇರ್ತಾವ,
ಇಲ್ಲಿ ಕಾರ್ಡ್ ಇತ್ತಂದ್ರ ನಿಮ್ಗೆ ಕಾರ್ಡ್ ಇತ್ತಂದ್ರ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅಲ್ಲಿ ಕಾರ್ಡ್ ನಂಬರ್ ಹಾಕಬೇಕು. ಅದ್ರದ್ದು ಏನು ಡೇಟು ಅವೆಲ್ಲ ಇರ್ತಾವ, ಎಕ್ಸ್ಪೈರಿ ಡೇಟು ಅವನ್ನೆಲ್ಲ ಹಾಕೊಂಡು ಇದನ್ನ ಏನೈತಲ್ಲ ಪ್ರೊಸೀಡ್ ಮಾಡಿದ್ರೆ ನಿಮ್ಗೆ ಅದು ಏನು ಆರ್ಡರ್ ಆಗತ್ತೆ. ಯು ಪಿ ಐ ಇಲ್ಲಿ ಹಾಕೊಂಡ್ರೆ ತಿಳ್ಕೊರಿ, ಇಲ್ಲಿ ಯು ಪಿ ಐ ನಂಬರನ್ನ ಹಾಕ್ಬೇಕು. ಯು ಪಿ ಐ ನಿಮ್ದು ಏನು ಐ ಡಿ ಇರ್ತದೆ. ಕೆಲವೊಂದು ಸಾರಿ ಇಲ್ಲಿ ಸ್ಕ್ಯಾನ್ ಅಂತ ಇರ್ತೈತಿ, ಇಲ್ಲಿ ವಾಲೆಟ್ ಇರ್ತೈತಿ, ಕೆಲವೊಂದು ವಾಲೆಟ್ನಾಗ ಇರ್ತಾವ. ಹಂಗೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಯ್ತದ ನೋಡ್ರಿ, ಇಲ್ಲಿ ಯು ಪಿ ಐ ಐ ಡಿ ಸರ್, ಇದನ್ನ ತಗೊಳ್ಳೋಣ ರಾವಣ್ ಸರ್. ಎಸ್ ಸರ್ ಅದ ತಗೋರಿ. ಎಸ್ ಸರ್, ಇಲ್ಲೇ ಕ್ಲಿಕ್ ಮಾಡ್ಕೋಬೇಕು. ಫೋನ್ ಪೇ ಇದ್ರೆ ಫೋನ್ ಪೇ ನಿಮ್ದು ಯಾವ್ದು ಇರ್ತೈತಲ್ಲ ಅದ್ರ ಮ್ಯಾಗ ಇರ್ತದ. ಇದನ್ನ ಕ್ಲಿಕ್ ಮಾಡಿದ್ರಿ ಅಂದ್ರ ಇಲ್ಲಿ ಎಲ್ಲಾ ಆಪ್ಷನ್ಸ್ ಬರ್ತಾವ. ಇದು ಯು ಪಿ ಐ ಐ ಡಿ ನಂಬರ್, ಅನಂತರ ಗೂಗಲ್ ಪೇ ಇದ್ರ, ಫೋನ್ ಪೇ, ಭೀಮ್ ಆ್ಯಪ್ ಇದ್ರ, ಅನಂತರ ಪೇಟಿಎಂ ಇತ್ತಂದ್ರ, ಅಮೆಜಾನ್ ಇತ್ತಂದ್ರ, ಹಿಂಗ ಎಲ್ಲವೂ ಏನ್ ಬರ್ತಾವ ಅಂತಂದ್ರ ವಾಟ್ಸಪ್ ನಿಂದನೂ ಮಾಡ್ಬೋದು. ನೀವು ಈಗ ಫಾರ್ ಎಕ್ಸಾಂಪಲ್ ಫೋನ್ ಪೇ ಐತೆ ಅಂತ ಕೊಡ್ರಿ. ಈ ಫೋನ್ ಪೇ ಏನ್ ಮಾಡ್ಬೇಕಂದ್ರ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ರಿ ಅಂದ್ರ ಇಲ್ಲಿ ಏನ್ ಮಾಡ್ಬೇಕಂದ್ರ ಯು ಪಿ ಐ ಅಡ್ರೆಸ್ ಅನ್ನ ಹಾಕ್ಬೇಕು. ನಿಮ್ ಇದ್ರೊಳಗೆ ಇರ್ತದ ಫೋನ್ ಪೇದೊಳಗ ನಿಮ್ದು ಅಡ್ರೆಸ್ ಇರ್ತೈತಿ ಒಂದು ಕಡಿಕೆ. ನೀವು ಏನ್ ಮಾಡ್ಬೇಕಂತಂದ್ರ ನಿಮ್ಮ ಫೋನ್ ನಂಬರು ಪ್ಲಸ್ ಯಾಟ್ ಹಾಕಿ ವೈ ಅಂತ ಹಾಕ್ಬೇಕು. ಹಾಕಿದಾಗ ಏನಾಗತ್ತಂದ್ರ ನಿಮ್ಮದ ಯೂಸರ್ ಐ ಡಿ ಯು ಪಿ ಐ ಐ ಡಿ ಏನಾಗತ್ತಂದ್ರ ಆಗತ್ತೆ. ಆ ನಂತರ ವೆರಿಫೈ ಅಂತ ಕೇಳ್ತೈತಿ. ಅದು ಕರೆಕ್ಟ್ ಇತ್ತಂದ್ರ ವೆರಿಫೈ ಆಗತ್ತ. ನಿಮ್ಗ ಒಂದು ಮೆಸೇಜ್ ಬರ್ತೈತಿ. ಆ ನಂತರ ಏನೈತಲ್ಲ ಆ ಮೆಸೇಜ್ ಅನ್ನ ಏನು ಇದು ಬಂದಿರ್ತತಿ ನಿಮ್ಗೆ ಒ ಟಿ ಪಿ ಬಂದದನ್ನ ಅದನ್ನ ನೀವು ಹಾಕಿದ್ರಿ ಅಂತಂದ್ರ ನಿಮ್ಮ ಪೇಮೆಂಟ್ ಆಗತ್ತೆ. ಆಗ ಆರ್ಡರ್ ಕಂಪ್ಲೀಟ್ ಆಗತ್ತೆ. ಗೊತ್ತಾಯ್ತು? ಎಸ್. ಈಗ ಸಪೋಸ್ ಆಗ್ಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕಂತಂದ್ರ ಇನ್ನೊಂದು ಸರಳ ವಿಧಾನ ಹೇಳ್ತೀನಿ. ಏನಂತಂದ್ರ ಇಲ್ಲಿ ಬಂದು ಸ್ಕ್ಯಾನ್ ಅಂಡ್ ಪೇ ಅಂತ ಐತಿಲ್ರಿ, ಇಲ್ಲಿ ಹೋದ್ರೆ ಅಂದ್ರ ಈ ಸ್ಕ್ಯಾನರ್ ಓಪನ್ ಆಗತ್ತೆ ನಿಮ್ದು. ಈಗ ನೋಡ್ರಿ ಜನರೇಟ್ ಸ್ಕ್ಯಾನರ್ ಅಂತ ಐತಿ. ಇಲ್ಲಿ ಬಂದ್ರೆ ಅಂದ್ರ ಈಗ ಏನ್ ಮಾಡ್ಬೇಕಂದ್ರೆ ಜನರೇಟ್ ಸ್ಕ್ಯಾನರ್ ಅಂತ ಇರ್ತದ. ಈಗ ಸ್ಕ್ಯಾನ್ ಜನರೇಟ್ ಆಯ್ತು. ನೀವು ಸಪೋಸ್ ನೀವು ಇನ್ನೊಂದು ಮೊಬೈಲ್ನಾಗ ಹಾಕಿ, ಇದು ಭಾಳ ಈಸಿ, ಇನ್ನೊಂದು ಮೊಬೈಲ್ನಾಗ ಹಾಕಿ ನಿಮ್ಮ ಫೋನ್ ಪೇಲಿಂದ ಪಟ್ನ ಹಿಂಗ್ ಸ್ಕ್ಯಾನ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಅಮೌಂಟ್ ಐತಿ ಏನೈತಿ ಎಲ್ಲ ತಗೊಂಡ್ಬಿಡ್ತೈತಿ. ಈಗ ಕರೆಕ್ಟ್ ನೀವು ಏನೈತನ ನಿಮ್ ಇದು ಹಾಕಿದ್ರಿ ಅಂತಂದ್ರ ಪಾಸ್ವರ್ಡ್ ಹಾಕಿದ್ರಿ ಅಂದ್ರ ಅದು ಆರ್ಡರ್ ಪ್ಲೇಸ್ ಆಗಿಬಿಡ್ತೈತೆ. ಅದಕ್ಕೆ ಟೈಮಿಂಗ್ ಎಷ್ಟು ಹೊತ್ತೈತೆ ಅಂದ್ರೆ 5 ನಿಮಿಷ ಟೈಮ್ ಇರ್ತೈತಿ. 5 ನಿಮಿಷನ್ಯಾಗ ನೀವು ಏನ್ ಮಾಡ್ಬೇಕಂತಂದ್ರ ನೀವು ಫೋನ್ ಪೇ ಅದ್ರ ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಅಥವಾ ಇನ್ನೇ ಯಾವ್ದೋ ಆಗಿರ್ಬೋದು, ಅದ್ರ ಮುಖಾಂತರ ನೀವು ಏನ್ ಮಾಡ್ಬೋದು ಆರ್ಡರ್ನ ಕಂಪ್ಲೀಟ್ ಮಾಡ್ಕೋಬಹುದು. ಎಸ್, ಈ ರೀತಿಯಾಗಿ ಏನ್ ಮಾಡ್ಬೇಕಂತಂದ್ರ ನಾವು ಆರ್ಡರ್ನ ಕಂಪ್ಲೀಟ್ ಮಾಡ್ಬೋದು. ಸಪೋಸ್ ಇದು 5 ನಿಮಿಷಕ್ಕಿಂತ ಹೆಚ್ಚಿಗೆ ಆತಂತಂದ್ರ ಮತ್ತೆ ಮತ್ತೊಂದು ಕೋಡನ್ QR ಕೋಡನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಜನರೇಟ್ ಮಾಡ್ಕೋಬೇಕು. ಅದಕ್ಕೆ ಟೈಮಿಂಗ್ ಇರ್ತಾವ. ಇವನ್ನೆಲ್ಲ ಗಮನಿಸ್ಕೊಂಡು ನೀವು ಏನ್ ಮಾಡ್ಬೇಕಂತಂದ್ರ ಇಷ್ಟು ಕಂಪ್ಲೀಟ್ ಆಯ್ತು ಅಂತಂದ್ರ ಈಗ ಫೋನ್ ಪೇ ಮಾಡಿದ್ರಿ ಅಂತಂತಂದ್ರ ನಿಮ್ಮ ಆರ್ಡರ್ ಕಂಪ್ಲೀಟ್ ಆಗತ್ತ. ನಿಮ್ಮ ಮನೆಗೆ ವಿತಿನ್ 7 ಡೇಸ್ನೊಳಗ ನಿಮ್ಗೆ ಏನಾಗತ್ತಂತಂದ್ರೆ ಆರ್ಡರ್ ನಿಮ್ಮ ಮನೆಯ ಬಾಗಿಲಿಗೆ ಬರ್ತದ. ಎಸ್, 7 to 8 ಡೇಸ್ನೊಳಗ. ಅರ್ಥ ಐತ್ರಿ? ಎಸ್, ಎನಿ ಡೌಟ್ಸ್? ಆರ್ಡರ್ ಹಾಕೋದ್ರೊಳಗೆ ಏನಾದ್ರು ಡೌಟ್ ಅದಾವು?